ನಮ್ಮ ಭಾಷೆಯನ್ನು ನಾವು ಹೇಗೆ ಬೆಳೆಸುವುದು? ನೀವೇ ಕನ್ನಡಿಗರಾಗಿ. ಮತ್ತೆ ಯಾರೋ ಹೇಳುತ್ತಾರೆ, ಯಾರೋ ಕೇಳುತ್ತಾರೆ, ಮೂವಿ ನಾವು ನೋಡೋದು ಭಾಷೆ ಮಾತ್ರವಲ್ಲ, ಮೂವಿ ಚಿತ್ರ ಚೆನ್ನಾಗಿದ್ದರೆ ಮಾತ್ರ ನಾವು ಆ ಚಿತ್ರವನ್ನು ನೋಡುವುದು. ಆದರೆ ಹಾಗಾದರೆ ನೀವು ಕನ್ನಡ ಚಿತ್ರ ನೋಡುವುದಿಲ್ಲ ಅಂತ ಹೇಳುವುದಾ? ಕನ್ನಡ ಚಿತ್ರ ಚೆನ್ನಾಗಿಲ್ಲ ಅಂತ ಹೇಳುವುದಾ? ಚಿತ್ರ ಚೆನ್ನಾಗಿರುವುದು ಇಲ್ಲದಿರುವುದು ಮುಖ್ಯ ಅಲ್ಲ, ಅದು ನಮ್ಮ ಭಾಷೆಯದಾಗಿರುವುದು ಮುಖ್ಯ. ಈಗ ಇದರಿಂದ ಏನಾಗುತ್ತಂದ್ರೆ ನಮ್ಮ ಯುವಜನರು ಹೊಡೆದಾಡಿ ಸತ್ತೋಗುತ್ತಾರೆ. ಹೊಡೆದಾಡಿ ಸತ್ತೋದಾಗ ನಮ್ಮ ದೇಶದ ಜನಸಂಖ್ಯೆ ಕಡಿಮೆಗೊಳ್ಳುತ್ತದೆ. ಆಗ ಏನಾಗುತ್ತದೆ? ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನಿಂದು ಮೀಡಿಯಾ? ಏನ್ರಿ ಮೀಡಿಯಾ? ರೇ ಸ್ವಾಮಿ, ಅಷ್ಟೊಂದು ಜೈಲ್ ಹೋಗಿ ಬಂದ ನಾನು ಸ್ವಾಮಿ. ನನಗೆ ಮೀಡಿಯಾ ನನ್ನ ಶಾಖೆ ಎಲ್ಲ ನನ್ನ ಪ್ರೀತಿಯ ಕರುನಾಡಿನ ಜನರಿಗೆ ಸುಸ್ವಾಗತ. ಇವತ್ತು ನಾವು ಕರ್ನಾಟಕದ ಬಗ್ಗೆ ಹಾಗೂ ಕನ್ನಡ ಹೇಗೆ ಉಳಿಸುವುದು, ಕನ್ನಡ ಹೇಗೆ ಬೆಳೆಸುವುದು ಎನ್ನುವುದರ ಬಗ್ಗೆ ಡಿಸ್ಕಷನ್ ಅಲ್ಲ, ಹೌ ಟು ಸೇ ಡಿಸ್ಕಷನ್ ಇನ್ ಕನ್ನಡ, ಪ್ರಚಾರ ಬೆಳೆಸುವುದು ಎಂದು ಕಲಿಯುತ್ತೇವೆ. ಈ PPT ಪ್ರೆಸೆಂಟೇಷನ್ ಮೂಲಕ ಏನು ಹೇಳುತ್ತಾರೆ ವೀಕ್ಷಕರೇ? ಶುರು ಮಾಡೋಣವಾ? ಹೌ ಟು ಸೇವ್ ಕನ್ನಡ, ಕನ್ನಡವನ್ನು ಹೇಗೆ ಉಳಿಸಬೇಕು? ಮುಂದೆ ಹೇಳಿದಂಗೆ ನನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ನನಗೆ ಕನ್ನಡ ಭಾಷೆಯನ್ನು ಗೊತ್ತಾಗಿರಲಿಲ್ಲ ವೀಕ್ಷಕರೇ. ಅದಕ್ಕಾಗಿ ನಾನು ಹೀಗೆ ಹೇಳಿ, ನಮ್ಮ ಭಾಷೆ ಶ್ರೇಷ್ಠ. ಮೊದಲಿನ ವಿಷಯ ನಿಮಗೆ ಗೊತ್ತಿರಬೇಕು, ನಿಮ್ಮ ಭಾಷೆ ಶ್ರೇಷ್ಠ ಅಂತ. ನಮ್ಮ ಭಾಷೆ ಶ್ರೇಷ್ಠ ವೀಕ್ಷಕರೇ. ಯಾರೇ ಹೇಳಲಿ, ಯಾರೇ ಬರಲಿ, ನಮ್ಮ ಭಾಷೆ ಶ್ರೇಷ್ಠ. USA ಹೋಗಿ, ಲಂಡನ್ ಹೋಗಿ, ಎಲ್ಲಿ ಬೇಕಾದರೂ ಹೋಗಿ, ಕನ್ನಡ ಉಂಟೇ ಉಂಟು. ಯಾವುದೇ ದೇಶ ಆಗಲಿ, ಯಾವುದೇ ರಾಜ್ಯ ಆಗಲಿ ಹೋದರೂ ನಮ್ಮ ಭಾಷೆ ಮೊದಲು ಕಂಡುಹಿಡಿದಿದ್ದು. ಏನು ಬೇಕಾದರೂ ಹೇಳಿ, ಯಾವುದೇ ಸೈಂಟಿಫಿಕ್ ಅಂತ ಹೇಳ್ತಾರೆ ನನಗೆ, ಅದನ್ನು ಹೇಗೆ ಸೆಟ್ಟಿಂಗ್ಗಳು ಅಲ್ಲ, ಯಾರೇ ಹೇಳಲಿ, ಏನು ಬೇಕಾದರೂ ಹೇಳಲಿ, ನಮ್ಮ ಭಾಷೆ ಶ್ರೇಷ್ಠ, ಅದೊಂದು ನಿಜ. ಸೆಲೆಬ್ರಿಟೀಸ್ ಮಾತು ಕೇಳಿ ಕನ್ನಡ ಹೇಗೆ ಉಳಿಸುವುದು? ಕನ್ನಡ ಉಳಿಸಲು ಮುಖ್ಯವಾದವೇನು? ನಮ್ಮ ಫಿಲಂ ಚಿತ್ರ ಪಕ್ಷಿಗಳು, ಅವರ ಮಾತುಗಳನ್ನು ಕೇಳಿ, ಅವರ ಮಾತುಗಳನ್ನು ನಂಬಿ, ಅವರು ಕನ್ನಡಕ್ಕಾಗಿ ಹೋರಾಟುವವರು. ಅವರು ಕನ್ನಡ ಉಪಯೋಗ ಮಾಡುವುದು ಬರೀ ಅವರ ಜೋಬು ತುಂಬಿಸಲು ಮಾತ್ರವಲ್ಲ. ಸೊ ಅದಕ್ಕಾಗಿ ಯಾರು ಏನೇ ಹೇಳಲಿ, ಕನ್ನಡ ಸೆಲೆಬ್ರಿಟಿಗಳನ್ನು ನಂಬಿ, ಅವರು ದೇವರು, ಅವರು ಕನ್ನಡಕ್ಕಾಗಿ ಹೋರಾಡುವವರು. ಅದಕ್ಕಾಗಿ ಅವರು ನಂಬುವುದು ಮುಖ್ಯ. ಹಾರಾಸ್ ದ ಇಮಿಗ್ರೆಂಟ್ಸ್. ಇರಿ ವೀಕ್ಷಕರೇ, ನಾನು ನಿಮ್ಗೊಂದು ವಿಡಿಯೋ ತೋರಿಸುತ್ತೇನೆ. ವೀಕ್ಷಕರೇ ನೋಡಿ, ಇವರ ಅಹಂಕಾರವನ್ನು ನೋಡಿ. Asked to get out of the car, please tell. Yeah, please tell us what the reason. Why have you asked us to get down of the car? मालूम नहीं क्या रीजन है. You just said that we don't know Kannada and this is Karnataka, and because we don't know Kannada. ಕನ್ನಡದಲ್ಲಿ ಮಾತಾಡಿ. ನೋಡಿ, You just said that we don't know Kannada. That's why. So if you don't know Kannada, then we have to get out of Uber. Is it? ಹಾಂ ರಿಯಲಿ. No, madam. ಈಗ ನೋಡಿದಿರಲ್ಲ ಈ ವಿಡಿಯೋದಲ್ಲಿ ಏನು ನಡೀತುಂಟು ಅಂತ. ಯಾವುದೋ 2 ಪಿಕನಾಸಿಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಸುತ್ತಲೇ ಬಂದಿದ್ದರು. ನಿಮಗೆ ಕನ್ನಡ ಕಲಿಯಕ್ಕಾಗಲ್ವಾ? 2 ದಿನ ಸುತ್ತಬಹುದು, ನಿಮಗೆ ಬೆಂಗಳೂರು ಸುತ್ತಬಹುದು, ಮಂಗಳೂರು ಸುತ್ತಬಹುದು, ಜುರಾಸಿಕ್ ಪಾರ್ಕ್ ಅದೆಲ್ಲ ನೋಡಬಹುದು. ಅದ ನಿಮಗೆ ಕನ್ನಡ ಕಲಿಯಕ್ಕಾಗಲ್ವಾ? ಇವರಿಗೆ ಕನ್ನಡ ಕಲಿಯಕ್ಕಾಗಲ್ವ ವೀಕ್ಷಕರೇ? ಮಾಡಿದ ಸರಿಯಲ್ಲವ ಅವರು? ನೀವು ಸಹ ವೀಕ್ಷಕರೇ, ಯಾರಾದರೂ ಬಂದರೆ, ಎಲ್ಲಾದರೂ ಬಂದರೆ, ಕನ್ನಡ ಅವರಿಗೆ ಬರುತ್ತಿಲ್ಲವೆಂದರೆ ಇದೇ ರೀತಿ ಮಾಡಬೇಕು. ಹೀಗೆ ಮಾತ್ರ ನಮಗೆ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಲಾಗದು. ಮೋಮೋ ಮಾಡುವವರು, ಪಾನಿಪುರಿ ಮಾಡುವವರು, ನಿಮ್ಮ ಪೇಂಟ್ ಮಾಡುವವರು, ಕೆಲಸ ಮಾಡುವವರು, ರೋಡಿನ ಕೆಲಸ ಮಾಡುವವರು, ಇವರ ಹತ್ತಿರ ಹೋಗಿ ಕೇಳಿ, ಕನ್ನಡ ಯಾಕೆ ಬರುವುದಿಲ್ಲ ಹುಡುಗ ನಿನಗೆ? ಕನ್ನಡ ಯಾಕೆ ಬರುವುದಿಲ್ಲ? ಶಕ್ತಿ ಚುಕ್ಕಿ ಪ್ರದರ್ಶನ. ನಿಮ್ಮ ಕನ್ನಡ ಭಾರಿ ಅದ್ಭುತ, ನನಗೆ ಕೇಳಿ ಆರ್ಗ್ಯಾಸಮ್ ಆಯಿತು ವೀಕ್ಷಕರೇ. ನನ್ನ ನೆತ್ತರಿನ ಸುಳಿಯು, ನನ್ನ ನೆತ್ತರಿನ ಚರಿತ್ರೆಯು ಬೇರೆ ಎಲ್ಲ ಕಡೆ ಹೋಗುತ್ತಿದೆ. ಶಕ್ತಿ ಚುಕ್ಕಿ ಪ್ರದರ್ಶನ ಮಾಡುವ, ಶಕ್ತಿ ಚುಕ್ಕಿ ಪ್ರದರ್ಶನ. ಪಾನಿಪುರಿ ಮಾಡೋಣ ಹೋಗಿ ಕೇಳಿ, ಪಾನಿಪುರಿ ತಿನ್ನಿ ನೀವು ಖಾಲಿ ಮಾಡಿ. ಕನ್ನಡ ಯಾಕೆ ಮಾತಾಡೋದು? ಇಲ್ಲಿ ದುಡಿಯೋದಲ್ಲ. ಅವರು ಪಾಪ
ಪಾಪ ಅಲ್ಲ ಅವರು 10,000 ರೂಪಾಯಿಗಾಗಿ 10,000 ಕಿಲೋಮೀಟರ್ ಬರುವವರು, ಆದರೆ ಅವರಿಗೆ ಕನ್ನಡ ಮಾತ್ರ ಮಾತಾಡೋದಿಲ್ಲ. ಮನೆ ಇಲ್ಲ, ನೆಲೆ ಇಲ್ಲ, ಅವ್ರದ್ದು ಅಪ್ಪ ಅಮ್ಮ ಮಕ್ಕಳನ್ನೆಲ್ಲ ನೋಡೋದೇ ವರ್ಷ ಆಯಿತು, ಆದರೆ ಅವರಿಗೆ ಇಲ್ಲಿ ಕನ್ನಡ ಮಾತ್ರ ಕಲಿಯೋಕ್ಕಾಗಲ್ಲ. ಹಾಗೆ ಅಲ್ಲ? ಇದೇನು ವೀಕ್ಷಕರೇ ಇದು? ಹೀಗಾದರೆ ಬೇರೆ ಅವರಿಗೆ, ನಮ್ಮ ದೇಶದವರು, ನಮ್ಮ ಕರ್ನಾಟಕದವರು ಕನ್ನಡ ಬಿಟ್ಟು ಬೇರೆ ಫಿಲಮ್ ಯಾಕೆ ನೋಡ್ತೀರಾ? ನಮ್ಮ ಫಿಲಮ್ ಚಂದವಿಲ್ಲ? ಏನಾಗುಂಟು ನಮ್ಮ ಫಿಲಮ್ಗೆ? ಮಾರ್ಟಿನ್ ಎಷ್ಟು ಒಂದು ಅದ್ಭುತವಾದ ಫಿಲಮ್ ಮಾರ್ಟಿನ್ ಅದು. ಅವರು 2 ಜನ ಇದ್ದು ಇಬ್ಬರಿಗೂ ಆ್ಯಕ್ಟ್ ಮಾಡೋಕ್ಕಾಗದೆ ತುಂಬ ಒಂದು ಅದ್ಭುತವಾದ ಫಿಲಮ್ ಮಾರ್ಟಿನ್. ನೀವು ಅಂಥದನ್ನು ನೋಡಿದ್ ಬಿಟ್ಟು ಈಗ ನಮ್ಮ ಡಿ ಬಾಸ್, ನಮ್ಮ ಡಿ ಅಣ್ಣ ಡಿ ಬಾಸ್ ಅವ್ರದ್ದು ಡೆವಿಲ್, ಅದಕ್ಕಾಗಿ ನಿಮಗೆ ಕಾಯಕ್ಕಾಗಲ್ಲ. ನೀವು ನೋಡುವುದು ತೆಲುಗು ಮೂವಿ, ಮತ್ತೆ ತಮಿಳು ಮೂವಿ, ಕನ್ನಡ ಮೂವಿ, ಮಲಯಾಳಂ ಮೂವಿ, ಹಿಂದಿ ಮೂವಿ. ಏನಿದು? ಹೀಗೆ ಆಗಿದ್ದರೆ ನಮ್ಮ ಭಾಷೆಯನ್ನು ನಾವು ಹೇಗೆ ಬೆಳೆಸುವುದು? ನೀವೇ ಕನ್ನಡಿಗರಾಗಿ. ಮತ್ತೆ ಯಾರೋ ಹೇಳುತ್ತಾರೆ, ಯಾರೋ ಕೇಳುತ್ತಾರೆ, ಮೂವಿ ನಾವು ನೋಡೋದು ಭಾಷೆ ಮಾತ್ರವಲ್ಲ, ಮೂವಿ ಚಿತ್ರ ಚೆನ್ನಾಗಿದ್ದರೆ ಮಾತ್ರ ನಾವು ಆ ಚಿತ್ರವನ್ನು ನೋಡುವುದು ಒಂದು. ಆದರೆ ಹಾಗಾದರೆ ನೀವು ಕನ್ನಡ ಚಿತ್ರ ನೋಡುವುದಿಲ್ಲ ಅಂತ ಹೇಳುವುದಾ? ಕನ್ನಡ ಚಿತ್ರ ಚೆನ್ನಾಗಿಲ್ಲ ಅಂತ ಹೇಳುವುದಾ? ಚಿತ್ರ ಚೆನ್ನಾಗಿರುವುದು ಇಲ್ಲದಿರುವುದು ಮುಖ್ಯ ಅಲ್ಲ, ಅದು ನಮ್ಮ ಭಾಷೆಯದಾಗಿರುವುದು ಮುಖ್ಯ. ಅಂದರೆ ನಿಮಗೆ ಕನ್ನಡದವರು ಒಳ್ಳೆ ಚಿತ್ರ ಮಾಡುವುದಿಲ್ಲ ಅಂತ ಹೇಳುವುದಾ? ಅದಕ್ಕಾಗಿ ನೀವು ಮಲಯಾಳಂ ಚಿತ್ರವನ್ನು ನೋಡುವುದು ಅಂತ ಹೇಳೋದಾ? ತೆಲುಗು ಚಿತ್ರವನ್ನು ನೋಡುವುದು ಅಂತ ಹೇಳೋದಾ? ತಮಿಳು ಚಿತ್ರವನ್ನು ನೋಡುವುದು ಅಂತ ಹೇಳೋದಾ? ಕನ್ನಡದಲ್ಲಿದ್ದೀರಾ? ಕನ್ನಡ ಚಿತ್ರವನ್ನು ನೋಡಿ. ನೆಕ್ಸ್ಟ್, ವೈಲೆನ್ಸ್ ಇಸ್ ದಿ ಓನ್ಲಿ ಆನ್ಸರ್. ನೋಡಿ, ನಿಮ್ಮ ಕಡೆ ಯಾರೋ ಕನ್ನಡ ಮಾತಾಡುತ್ತಿಲ್ಲ, ಯಾರೋ ಕನ್ನಡದಲ್ಲಿ ಪ್ರಶ್ನೆ ಮಾಡುತ್ತಿಲ್ಲ. ಏನು ಮಾಡಬೇಕು? ಸಮಾಧಾನದಿಂದ ಹೇಳಬೇಕು. ನಮ್ಮ ಕಲ್ಚರ್, ನಮ್ಮ ಇತಿಹಾಸವನ್ನು, ನಮ್ಮ ಕಲ್ಚರನ್ನು ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳೋದು ಇಲ್ಲ. ಹೊರದಾಡಿ. ಕನ್ನಡ ಮಾತಾಡ್ತಿಲ್ವಾ? ಹೊರದಾಡಿ. ಕನ್ನಡ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಾರ? ಹೊರದಾಡಿ. 2 ದಿನ ಬಂದಿದ್ದು ಅಂತ ಹೇಳ್ತಾರ? ಹೊರದಾಡಿ. ಗೌರ್ಮೆಂಟಿಂದ ಕೆಲ್ಸಕ್ಕೆ ಬಂದಿದ್ದು? ಹೊರದಾಡಿ. ಬಿಡಬೇಡಿ, ಯಾರನ್ನು ಬಿಡಬೇಡಿ, ಯಾರೇ ಇರಬಾರ್ದು. ಪೇಂಟ್ ಹಾಕಿ, ಇಡೀ ಕಷ್ಟಪಟ್ಟು ಲೋನ್ ಮಾಡಿ ಅಂಗಡಿ ಮಾಡಿ ಕನ್ನಡದಲ್ಲಿ ಇಲ್ವಾ? ಕಪ್ಪು ಬಣ್ಣ ಹಚ್ಚಿ ಬಿಡಬೇಡಿ. ಅವನಿಗೆ ಸಹ ಕಪ್ಪು ಬಣ್ಣ ಹಚ್ಚಿ, ಎಲ್ಲರಿಗೂ ಕಪ್ಪು ಬಣ್ಣ ಹಚ್ಚಿ ಹೊಡೆದಾಕಿ. ಸಂಸ್ಕೃತಿ, ನಮ್ಮ ಕನ್ನಡ ಸಂಸ್ಕೃತಿ ಬಗ್ಗೆ ಹೇಳೋದು ಬಿಟ್ಟು ನೀವು ಏನು ಮಾಡಬೇಕೆಂದರೆ ಕೈ ಕೆಲಸವನ್ನು ಮಾಡಬೇಕು ಅವರ ಜೊತೆ. ಅವರು ನಿಮ್ಮ ಮೇಲೆ ಎದುರು ಉತ್ತರ ಮಾತಾಡುತ್ತಾರೆ, ಕೈ ಕೆಲಸ ಮಾಡಿ ಅವರ ಜೊತೆ. ಯಾರೇ ಬಂದರೂ ಕೈ ಕೆಲಸ ಮಾಡಿ. 4-5 ಜನ ಒಬ್ಬನ ಕೈ ಕೆಲಸ ಮಾಡಿ ವೀಕ್ಷಕರೇ. ಬಿಡಬೇಡಿ, ಯಾರನ್ನು ಬಿಡಬೇಡಿ. ಸೇಫ್ ಗಾರ್ಡಿಂಗ್ ಕನ್ನಡ ಭಾಷೆಯನ್ನು ಬರೀ ಕನ್ನಡದ ಹೊರಗಿನಿಂದ ಮಾತ್ರ. ಕನ್ನಡದ ಅಪಮಾನಿ, ಎಂಥದ್ದು ಬೋಳಿ ಮಗನೇ ಶೂಟ್ ಮಾಡುತ್ತೀಯಾ? ನನ್ನನ್ನು ಶೂಟ್ ಮಾಡುತ್ತೀಯಾ? ಈ ಗುಂಡಿಗೆಯಲ್ಲಿ ಬುಲೆಟ್ ಹೋಗುವುದೇ? ಈ ಗುಂಡಿಗೆ ಇದು ಕನ್ನಡ ರಕ್ತ ಹೋಗುವ ಗುಂಡಿಗೆ. ನಮ್ಮ ಡಿ ಬಾಸ್ ಅವರ ಗುಂಡಿಗೆ ಇದು. ಇಲ್ಲಿಂದ ಯಾವುದೇ ಬುಲೆಟ್ ಹೋಗಲು ಸಾಧ್ಯನೇ ಇಲ್ಲ. ಪಿಪಿಟಿಗೆ ಬೆಳ್ಳಿ ಚುಕ್ಕಿ ಪ್ರದರ್ಶನಕ್ಕೆ ಬರುವ ಕನ್ನಡವನ್ನು ಕನ್ನಡಿಗರು ಮಾತ್ರ, ಹೊರಗಿನವರು ಮಾತ್ರ ಅಲ್ಲದೆ ಕನ್ನಡದವರಿಂದ ಮಾಡಬೇಕು. ಮತ್ತೆ ನಿಮಗೆ ಇನ್ನೊಂದು ವಿಡಿಯೋನ ತೋರಿಸಬೇಕು ವೀಕ್ಷಕರೇ. ನೋಡಿ, ಇಲ್ಲಿ ನಮ್ಮ ಅಚ್ಚುಮೆಚ್ಚಿನ ಡಬ್ಲ್ಯೂ ಸ್ಟ್ರೀಮ್ ಪೀಸ್. ನಮಸ್ಕಾರ ಬೆಂಗಳೂರು. ಈ ಸಲ ಕಪ್ ನಮ್ದೇ ಅಲ್ಲ, ಈ ಸಲ ಕಪ್ ನಮ್ದು. ಇದು ಯಾರೋ ವಾಟಲ್ ನಾಗರಾಜ್ ಯಾರು ಅಂತ ನನಗೆ ಗೊತ್ತಿಲ್ಲ ವೀಕ್ಷಕರೇ, ಆದರೆ ಇವನು ಮಾಡುವುದನ್ನು ನೋಡಿ. ಇಟ್ ಇಸ್ ದ ಬಿಗ್ ಮೂಮೆಂಟ್. ಐ ನೆವರ್ ರನ್ ಔಟ್ ಆಫ್ ವರ್ಡ್ಸ್. ಐ ಆಮ್ ರನ್ನಿಂಗ್ ಔಟ್ ಆಫ್ ವರ್ಡ್ಸ್ ರೈಟ್ ನೌ, ಬಟ್ ಇಟ್ ಇಸ್ ಹ್ಯಾಪಿ ಟೈಮ್ಸ್. ಕಮ್ ಆನ್, ಲೆಟ್ಸ್ ಸೆಲೆಬ್ರೇಟ್. ಏನಿದು ವೀಕ್ಷಕರೇ, ಏನಿದು? ನೀವೇ ಹೇಳಿ. ಟೀಮ್ ನಮ್ಮದು, RCB ಬೆಂಗಳೂರು. ಸ್ಟೇಡಿಯಂ ನಮ್ಮದು, ಜರ್ಸಿ ನಮ್ಮದು, ಆದರೆ ಅವನು ಮಾತಾಡುವ ಭಾಷೆ ನೋಡಿ. For you, this is for you, only you. ಏನಪ್ಪ ಈ ತರ ಎಲ್ಲ ಹೇಳ್ತಿದ್ಯಪ್ಪ, ನನ್ಗೆ ಎಮೋಷನಲ್ ಆಗ್ತಿದೆ. ಈ ಟೀಮ್ ನಿಂದೆ ತಾನೆ? 100%. ಈ ಕಪ್ ಯಾರ್ದು ಇವಾಗ? ಇದು ನಮ್ಮೂರ್ದು. ನಮ್ಮೂರ್ದು, ಬೆಂಗಳೂರ್ದು. Yeah, to lift one trophy. ನೋಡಿ, You know what? ಈ ಇವರನ್ನು ನೋಡಿ. ಇಲ್ಲಿ ಕನ್ನಡದಲ್ಲಿ ಮಾತಾಡುವುದು ಅಲ್ಲ, ಇಂಗ್ಲಿಷಲ್ಲಿ ಮಾತಾಡೋದು. ನಾವು ದುಡ್ಡು ಹಾಕೋದು, ನಾವು ಟೀಮ್ ಹಾಕೋದು. Words being here to witness ಏನಿದು? RCB. ಮಿಸ್ಟರ್ ನಾಕ್ಸ್ ಗೇಟ್ ಕ್ರಾಶಸ್, ಇದು ಎಲ್ಲ ಏನು ವೀಕ್ಷಕರೇ? ಇದು ಯಾಕೆ ಕನ್ನಡದಲ್ಲಿ ಇಲ್ಲ? ವೀಕ್ಷಕರೇ? When I joined the first day, ನೋಡಿ ಇಲ್ಲಿ, I love winning trophies, and I told that we are here to do something special.
So what's that word? Finally, ಈ ಸಲ ಕಪ್ ನಮ್ದು. This is only for family. My family is fans. So ನೋಡಿ ವೀಕ್ಷಕರೇ, ಅಂಥವ್ರು ಇಂಥವ್ರು ಕನ್ನಡ ಮಾತಾಡುತ್ತಾರೆ, ಅವರು ಇಂಥವರಿಗೆ ನೀವು ಜಗಳ ಮಾಡುತ್ತೀರಾ. ಆದರೆ ನಮ್ಮ ಸ್ವಂತ ಟೀಮ್ ಆದ RCB ರಾಯಲ್ ನೋಡಿ, ಇನ್ನು ನೋಡಿ. here you take the picture, Kalki. ABPs. Oh my gosh, you again. ನೋಡಿ, ನೀವು ಅರ್ಥವಾಯ್ತಲ್ಲ ವೀಕ್ಷಕರೇ, ನಮ್ಮ ಒಳಗಿನ ಕನ್ನಡ ಇಲ್ಲ. ನಮ್ಮ ಟೀಮ್ ಆದ RCB ಅವರು ಕನ್ನಡದಲ್ಲಿ ಮಾತಾಡುತ್ತಿಲ್ಲ. ನಮ್ಮ ಟೀಮ್ ಆದ RCB ಅವರು ಕನ್ನಡದಲ್ಲಿ ಮಾತಾಡುತ್ತಿಲ್ಲ, ಇಂಗ್ಲಿಷಲ್ಲಿ ಅಪಹರಿಸುತ್ತಿದ್ದಾರೆ, ಕನ್ನಡವನ್ನು ಅತ್ಯಾಚಾರ ಮಾಡುತ್ತಿದ್ದಾರೆ. RCB ಯಾರಾದರೂ ಇದ್ರೆ ನನ್ನ ರೇಪ್ ಮಾಡಬೇಡಿ ಪ್ಲೀಸ್. ಕನ್ನಡವನ್ನು ಅಪಹರಿಸುತ್ತಿದ್ದಾರೆ ವೀಕ್ಷಕರೇ. ನೋಡಿ, ಕನ್ನಡದಲ್ಲಿ ನಮಗೆ ತುಂಬ ಪ್ರಾಬ್ಲಮ್. ಕನ್ನಡದಲ್ಲಿ ಬೇರೆ ಭಾಷೆಗಳು ಬರುತ್ತಿದೆ, ಕೊಂಕಣಿ, ತುಳು, ಏನದು. ನೀವು ಅಂಥವ್ರ ಜೊತೆ ಹೋಗಿ ಕೇಳಬೇಕು, ನಿಮಗೆ ಯಾಕೆ ಕನ್ನಡದಲ್ಲಿ ಮಾತಾಡೋಕ್ಕಾಗಲ್ಲ? ಕರ್ನಾಟಕ ಅಲ್ಲ, ನೀವು ಯಾಕೆ ಕನ್ನಡ ಬಂದರೂ ನೀವು ಕನ್ನಡದಲ್ಲೇ ಮಾತಾಡಬೇಕು, ಮನೆಯಲ್ಲಿ ಸಹ ಕನ್ನಡದಲ್ಲಿ ಮಾತಾಡಬೇಕು. ಅವರದ್ದು ತುಳು, ಅವರದ್ದು ಮಂಗಳೂರವರ ಕನ್ನಡ ಎಂಥ ಮಾರಾಯರೆ, ಹಾಗೆ ಎಲ್ಲ ಮಾರಾಯರೆ, ಅದೇನು ಅದು ಕನ್ನಡವಲ್ಲ, ಅದು ಶುದ್ಧವಾದ ಕನ್ನಡವಲ್ಲ ವೀಕ್ಷಕರೇ. ಅಂಥವ್ರು ಸಿಕ್ಕಿದ್ರೆ ಹೊಡೆದಾಡಿ, ಮುಖ ಹೊಡೆದಾಕಿ. ರಾಷ್ಟ್ರೀಯ ಬೆಂಗಳೂರು ಚಾಲಕರು ನಮ್ಮ ರಾಷ್ಟ್ರೀಯ ಬೆಂಗಳೂರು ಚಾಲಕರು ನಮ್ಮ ಕನ್ನಡವನ್ನು ಅಪಮಾನ ಮಾಡುತ್ತಿದ್ದಾರೆ. ಎಲ್ಲವನ್ನು ಕನ್ನಡದಲ್ಲಿ ಇಟ್ಟು ಮಾತ್ರ ಅವರ ಭಾಷೆ ಮಾತ್ರ ಇಂಗ್ಲಿಷಲ್ಲಿ ಮಾತಾಡುತ್ತಿದ್ದಾರೆ ವೀಕ್ಷಕರೇ. ಕೇಳಿ, ತುಳು ಅವರ ಹತ್ರ ಕೇಳಿ, ಕೊಂಕಣಿ, ಬೇರೆ ಭಾಷೆ ಬ್ಯಾರಿ ಎಲ್ಲರ ಹತ್ರ ಕೇಳಿ, ನೀವು ಯಾಕೆ ಈ ಭಾಷೆ ಮಾತಾಡುತ್ತಿದ್ದೀರ? ಹೊಡೆದಾಡಿ, ಅವ್ರ ಜೊತೆ ಹೊಡೆದಾಡಿ, ಇವ್ರ ಜೊತೆ ನೆಮ್ಮದಿಯಲ್ಲಿ ಇರಬಾರ್ದು, ಹೊಡೆದಾಡಿ, ಬಿಡಬೇಡಿ. ಕನ್ನಡ ಸಾರಿ ಮಾತಾಡುವಾಗೆ ಬಿಡಬೇಡಿ. ಸಪೋರ್ಟ್ ಯುವರ್ ಫ್ರೆಂಡ್ ಟು ಬಿ ದರ್. ನಿಮ್ಮ ಸ್ನೇಹಿತ, ನಿಮಗೊಂದು ಸ್ನೇಹಿತ ಇರಬೇಕಲ್ಲ, ಎಲ್ಲರಿಗೂ ಒಂದು ಸ್ನೇಹಿತ ಇರುತ್ತೆ. ಆ ಸ್ನೇಹಿತನಿಗೆ ಹೇಳಿ, ಸ್ನೇಹಿತನೇ ಕೇಳು, ನಮ್ಮ ಕನ್ನಡಕ್ಕಾಗಿ ನಾವು ಹೋರಾಡಬೇಕು, ಆದರೆ ನನಗೆ ಹೋರಾಡಕ್ಕಾಗಲು ಆಗುವುದಿಲ್ಲ. ನೀನು ಸಿಂಹದ ನರಿ, ಹೋರಾಡು, ನನಗಾಗಿ ಹೋರಾಡು, ಹೊಡೆದಾಡು, ಬಸ್ ಹೊಡೆದಾಕು, ಬಿಡಬೇಡ, ಗುಂಪು ಕಟ್ಟು, ಸೆಕೆಂಡ್ ಹ್ಯಾಂಡ್ ನಿಂದು ಬೈಕಲ್ಲಿ ಹೋಗು, ಪ್ಯಾಂಟ್ ಟೈಟ್ ಮಾಡಿಕೊಂಡು ಹೊಡೆದಾಡು, ಬಿಡಬೇಡ. ಕನ್ನಡವನ್ನು ಉಳಿಸೋದು ಇದೊಂದೇ ರೀತಿ, ಹೊಡೆದಾಡುವುದು ಒಂದೇ ರೀತಿ. ಹೋಗಿ ಅಂಗಡಿ ಮುಚ್ಚಾಕಿ, ಆದರೆ ಬಿಡಬೇಡಿ, ಹೊಡೆದಾಡುವುದು ಮಾತ್ರ ನೀವು ಬಿಡಬೇಡಿ ವೀಕ್ಷಕರೇ. ಏನೇ ಆಗಲಿ, ಯಾರೇ ಹೋಗಲಿ, ಕನ್ನಡಕ್ಕಾಗಿ ನೀವು ಹೋರಾಡುತ್ತಾನೆ ಇರಬೇಕು. ವಯಸ್ಸಾದವರು ಹೋಗುತ್ತಿದ್ದಾರ, ಕಲ್ಲು ತೂರಾಟ ಮಾಡಿ. ಮದುವೆ ಆದವರು ಹೋಗುತ್ತಿದ್ದಾರ, ಕಲ್ಲು ಬಿಡಬೇಡಿ. ಕನ್ನಡ ಮಾತಾಡುವವರೆಗೆ ಬಿಡಬೇಡಿ. ಬಾಯಿ ಬರದವರು ಇದ್ದಾರ, ಕಲ್ಲು ತೂರಾಟ ಮಾಡಿ, ಮಾತಾಡಿಸಿ ಅವರ ಹತ್ರ ಮಾತಾಡಿಸಿ. ಏನೇ ಆಗಲಿ ಕನ್ನಡವನ್ನು ಮಾತಾಡಿಸಿ. ನಿಮ್ಮ ಫ್ರೆಂಡನ್ನು, ನಿಮ್ಮ ಸ್ನೇಹಿತನನ್ನು ಒಂದು ಅಪ್ಪಟ ಕನ್ನಡ ಅಭಿಮಾನಿಯಾಗಿ ಮಾಡಿ. ಈಗ ಹೊಡೆದಾಡಲು ಸ್ಟಾರ್ಟ್ ಮಾಡಿದ್ದೇವೆ, ಆದರೆ ಇಲ್ಲಿ ಹೊಡೆದಾಡುವುದು ನೋಡಿ, ಹೊಡೆದಾಡಲು ಒಳ್ಳೆಯ ಜಾಗಗಳು. ಮಿಸ್ಟರ್ ಚಿನ್ನಸ್ವಾಮಿ ಸ್ಟೇಡಿಯಂ, 40,000 ಜನಗಳು, 40,000 ಜನ. ಯಾಕೆಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ನೀವು ಹೊಡೆದಾಡಿದರೆ ವೀಕ್ಷಕರೇ, ನಮಗೆ ಹುಡುಗಿಯರನ್ನು ನೋಡಲು ಕಷ್ಟವಾಗುತ್ತದೆ. ಅದಕ್ಕಾಗಿ ನೀವು ಇಂಥ ಸ್ಟೇಡಿಯಂಗಳನ್ನು ನೋಡಿ ಹೊಡೆದಾಡೋದು ತುಂಬ ಒಳ್ಳೆಯದು. ಮಿಸ್ಟರ್ ಚಿನ್ನಸ್ವಾಮಿ ಸ್ಟೇಡಿಯಂ, 46,000 ಜನಗಳು, ಇಲ್ಲಿ 26,000 ಜನಗಳು ಬ್ಯಾರಿ ಮಾತಾಡೋರು, ಇಲ್ಲಿ 26,000 ಜನಗಳು ಕನ್ನಡ ಮಾತಾಡೋರು. ಹೊಡೆದಾಡಿ, ಇಡೀ ದಿನ ಹೊಡೆದಾಡಿ. ಮಂಗಳ ಸ್ಟೇಡಿಯಂ, ಮಂಗಳೂರು, ತುಳು ಮಾತಾಡೋರು 20,000 ಜನ, ಇಲ್ಲಿ ಕನ್ನಡ ಮಾತಾಡೋರು 20,000 ಜನ. ಶ್ರೀ ಕಂಠೀರವ ಔಟ್ಡೋರ್ ಸ್ಟೇಡಿಯಂ, ಕೊಂಕಣಿ ಇಲ್ಲ ಇತರ ಭಾಷೆಗಳು ಮಾತಾಡೋರು 20,000 ಜನ, 10,000 ಜನ, ಕನ್ನಡ ಮಾತಾಡೋ 15,000 ಜನ. ಕನ್ನಡದವರು 15, ಯಾಕೆಂದರೆ ಕನ್ನಡವರಿಗೆ ಸ್ವಲ್ಪ ಜಾಸ್ತಿ. ಹೊಡೆದಾಡಲಿ, ಬುಕ್ ಮಾಡುವ, ಹೊಡೆದಾಡ್ಸುವ, ಗೆಲ್ಲಲಿ. ಇದೆಲ್ಲ ಆಗುವುದಿದ್ದರೆ ಏನಾಗುತ್ತದೆ? ಯಾಕೆ ನಾವು ಹೊಡೆದಾಡುತ್ತಿದ್ದೀವಿ? ಯಾಕೆ ನಾವು ಕನ್ನಡಕ್ಕಾಗಿ ಹೊಡೆದಾಡುತ್ತಿದ್ವಿ? ಕನ್ನಡಕ್ಕಾಗಿ ಹೊಡೆದಾಡದೆ ಇದು ಎಲ್ಲ ಮಾಡುವುದರಿಂದ ಏನಾಗುತ್ತದೆ? ಜನರು ಹೊಡೆದಾಡುತ್ತಾರೆ. ಜನರು ಹೊಡೆದಾಡುವುದರಿಂದ ಜನರು ಸಾಯುತ್ತಾರೆ. ಜನರು ಸತ್ತರೆ ಏನಾಗುತ್ತದೆ? ಈಗ ಇದರಿಂದ ಏನಾಗುತ್ತಂದ್ರೆ ನಮ್ಮ ಯುವಜನರು ಹೊಡೆದಾಡಿ ಸತ್ತೋಗುತ್ತಾರೆ. ಹೊಡೆದಾಡಿ ಸತ್ತೋದಾಗ ನಮ್ಮ ದೇಶದ ಜನಸಂಖ್ಯೆ ಕಡಿಮೆಗೊಳ್ಳುತ್ತದೆ. ಆಗ ಏನಾಗುತ್ತದೆ? When the single-minded pieces of sheets start to fight, okay, for stupid insecure reasons, because someone said something about their languages and give away their stupid lies, the stupid population decreases. Then the stupid population decreases, what happens? Job opportunities will increase.
Welcome everyone. This is your job coach Pranam Shetty, and today I will be telling you. Today is not a PPT on how to save Kannada. Today is the PPT on how to decrease the population, which can help you to get more job opportunities. The only way to do this is to be delusional. Be delusional, people. Gaslight everyone. Gaslight everything. Okay? If your friend is saying he's told something about my religion or told something about my language, gaslight him. Gaslight him to fight for him. Gaslight him to give his life, tell him he's a martyr. Do that. Okay? That's how we do it. Okay? See, to be better than the 90% of the population, okay, to live better than the 90% of population, it is not that you have to be best than the 90% of the population. It does not mean that you have to work very hard, improve yourself, then you can be better than 90% of else. It is to make sure that the 90% of the population do not exist. How do you do that? Gaslight everyone. Gaslight everything. If someone thinks, okay, the minority people are taking control of our land, gaslight them. Yes, the minority people are taking control of our land, okay, kill them, fight them. Do not leave. You fight. I'll bring you the weapon. We'll do it in EMIM. Do that. Let them take their life, okay? This method is called the politician's play. The politician play is what? To divert you from the important things, they just bring something controversial or something that hurt people's feelings and convert them. Okay, that's what we are doing today, people. We take this Kannada gimmick and we use it to our own benefit, like everyone does it. Okay, this is how you can get placement in your college, no matter whatever the course you're doing. So, this is it.